ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಪೂರ್ಣಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋದ್ಲು ಏನೋ. ನಾನು ಹೋಗ್ತೀನಮ್ಮ, ಹೋಗಿ ಎಲ್ಲ ಕಡೆ ಹುಡುಕ್ತೀನಿ. ಅವಿ ಬೇಡ, ಈಗ ನೀನಿರೋ ಮನಸ್ಥಿತಿಲಿ ನಿನ್ನೆಲ್ಲಿಗೂ ಕಳಿಸಲ್ಲ. ಗಾಬ್ರಿಲ್ ಹೇಗೆ ಒದ್ದಾಡ್ತಾ ಇದೆಯಾ ನೋಡು. ಸಮಾಧಾನ ಮಾಡ್ಕೋ ಅವಿ. ಮಹೇಶ್ ಹೋಗಿದ್ದಾನಲ್ವಾ, ಎಲ್ಲ ಕಡೆ ಹುಡುಕಿ ಕರ್ಕೊಂಡ್ಬರ್ತಾನೆ. ಬ್ರೋ ಡೋಂಟ್ ವರಿ, ಅದಕ್ಕೆ ವಾಪಸ್ ಬರ್ತಾರೆ. ಬರ್ತಾರಾ? ಸಾಧ್ಯನೇ ಇಲ್ಲ. ನಾನು ಆಡಿರೋ ಮಾತುಗಳನ್ನ ಕೇಳಿಸ್ಕೊಂಡು ಅವಳು ಮತ್ತೆ ಜೀವಂತವಾಗಿ ಮನೆಗೆ ಬರ್ತಾಳೆ ಅಂತ ನನಗಂತೂ ನಂಬಿಕೆ ಇಲ್ಲ. ಅವಿ, ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ಸುತ್ತೆ. ಯಾವುದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಅದರ ಅವಶ್ಯಕತೆ ಇಲ್ಲ. ಚಿಕ್ಕಪ್ಪ ಪೂರ್ಣಿ ಸಿಕ್ಕಿದ್ಲ? ಅವಳನ್ನ ನೋಡಿದ್ರ? ಪೂರ್ಣಿ ಛೇ, ಎಲ್ಲೋ ತೊಳ್ಗೋದ್ಲು ಅಂದ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಪೂರ್ಣಿ ಎಲ್ಲಿ ಹೋಗಿದ್ದೆ? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನೀನಿಲ್ಲ ಅಂದರೆ ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಯಾಕೆ ಹೀಗೆ ಮಾಡಿದೆ? ನನ್ನ ಮಾತುಗಳಿಂದ ನಿನ್ಗೆ ಇಷ್ಟೊಂದು ನೋವಾಯ್ತಾ? ಐ ಆಮ್ ಸಾರಿ ಪೂರ್ಣಿ. ಇನ್ನು ಮುಂದೆ ನಾನು ನಿನ್ನ ಯಾವತ್ತೂ ನೋವಿಸಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಲ್ಲರೂ ನೀವು ನನಗೆ ಬೇಜಾರು ಮಾಡಿಲ್ಲ. ನಾನು ಹೀಗೆಲ್ಲ ನಡ್ಕೊಂಡು ನಿಮ್ಮೆಲ್ರಿಗೂ ಬೇಜಾರು ಮಾಡಿಬಿಟ್ಟೆ. ಇಷ್ಟೊತ್ತು ನೀವೆಲ್ಲ ಆತಂಕದಲ್ಲಿರೋ ಹಾಗೆ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ವಿ. ಕೂತ್ಕೋ. ನಿಧಿ, ನೀರು ತಗೊಂಬ. ನೀನ್ ಮನೇಲಿಲ್ಲ ಅಂತ ಆತಂಕ ಆಗಿದ್ ನಿಜ. ಆ ಆತಂಕಕ್ಕೆ ಕಾರಣ ನಾವೆಲ್ಲರೂ ನಿನ್ ಮೇಲಿಟ್ಟಿರೋ ಪ್ರೀತಿ. ನಾವೆಲ್ಲರೂ ನಿನ್ನನ್ನು ಅಷ್ಟು ಪ್ರೀತಿಸ್ತೀವಿ ಅಂದಮೇಲೆ ನಿನಗೆ ಬೇಜಾರಾದರೆ ನಮ್ಗೆಲ್ರಿಗೂ ಬೇಜಾರಾದಾಗೆ ತಾನೆ. ನೋಡು, ನೀನೆಲ್ಲಾದರೂ ಹೋಗಬೇಕು ಅಂದರೆ ಅವಿಗೋ ಅಥವಾ ಮನೇಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗು. ಅವಿ ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ. ನೀನು ಎಲ್ಲೇ ಹೋದರೂ ಅವಿ ಪ್ರಾಣ ನಿನ್ನ ಜೊತೆನೇ ಇರುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡ. ಇಲ್ಲ ರೀ, ನಾನು ನಿಮಗೆ ಹೇಳ್ದೆ ಇನ್ಮೇಲೆ ಎಲ್ಲೂ ಹೋಗಲ್ಲ. ನನಗೆ ಕ್ಷಮಿಸ್ಬಿಡಿ. ಅರ್ಥ ಆಗತ್ತೆ. ಮನಸ್ಸಿಗೆ ಬೇಜಾರಾದಾಗ ಎಲ್ಲಾದರೂ ಹೋಗಿ ಒಂಟಿಯಾಗಿ ಕೂತ್ಕೊಳ್ಳೋಣ ಅಂತ ಅನ್ಸೋದು ಸಹಜ. ಆದರೆ ಈ ರೀತಿ ಹೋಗಬೇಕು ಅಂತ ಅನಿಸಿದ್ರೆ ಹೇಳ್ಬಿಟ್ಟು ಹೋಗು. ನಾನು ನಿನಗೆ ಬರೀ ಮಾವ ಅಲ್ಲ, ಫ್ರೆಂಡು ಅಂತಲೂ ಹೇಳ್ತಾ ಇರ್ತೀಯ. ಕಡೆ ಪಕ್ಷ ನನಗಾದರೂ ಹೇಳ್ಬಿಟ್ಟು ಹೋಗು, ಸರಿನಾ? ನೋಡಿ ಪೂರ್ಣಿ, ಮನೇಲಿ ಎಲ್ಲರೂ ನಿನ್ನನ್ನು ಪ್ರೀತಿಯಿಂದ ಕಾಣೋರೆ. ನಿನಗೇನಾದರೂ ಸಮಸ್ಯೆ ಆದರೆ ಯಾರ ಹತ್ರ ಬೇಕಾದರೂ ಹೇಳ್ಕೊಬೋದು. ಅದು ಬಿಟ್ಟು ನೀನು ಹೋಗಿ ದೇವಸ್ಥಾನದಲ್ಲಿ ಒಬ್ಬಳೇ ಅಳ್ತಾ ಕೂತ್ಕೊಂಡ್ರೆ ಏನಾದರೂ ಪರಿಹಾರ ಸಿಗುತ್ತಾ? ದೇವಸ್ಥಾನಕ್ಕೆ ಹೋಗಿದ್ಯಾ? ಏನಮ್ಮ ನೀನು? ದೇವ್ರಂತ ಅತ್ತೆ ಮಾವ ಇದ್ದಾರೆ, ದೇವ್ರಂತ ಗಂಡ ಇದ್ದಾನೆ. ಈ ಮನೆನೇ ನಿನಗೆ ದೇವಸ್ಥಾನ ಇದ್ದ ಹಾಗೆ ಅಂತ ನೀನೇ ಎಷ್ಟೋ ಸರಿ ಹೇಳ್ಕೊಂಡಿದ್ಯಾ. ಅಂಥದ್ರಲ್ಲಿ
ನೀನು ಯಾರಿಗೂ ಹೇಳ್ದೆ ದೇವಸ್ಥಾನಕ್ಕೆ ಹೋಗಿ ಅಳ್ತಾ ಕೂತಿದ್ಯಾ? ಅಂಥದ್ದೇನಾಯಿತು? ನೋಡು, ನಿನಗೆ ನಮ್ಮ ಹತ್ರ ಹೇಳ್ಕೊಳಕ್ ಮುಜುಗರ ಅನ್ಸಿದ್ರೆ ಇಲ್ಲಿ ನೋಡು, ದೀಪಿಕಾ ಇದ್ದಾಳಲ್ಲ, ಇವಳು ನಿನಗೆ ತಂಗಿ ಇದ್ದ ಹಾಗೆ, ಇವಳ ಹತ್ರ ಹೇಳ್ಕೊ. ಇವ್ರು ಯಾಕೆ ನನಗೆ ತಗ್ಲಾಗ್ತಿದ್ದಾರೆ? ನಾನೇನು ಇವಳಿಗೆ ತಂಗಿ ಆಗಬೇಕಾ? ಛೇ, ಸಾಧ್ಯನೇ ಇಲ್ಲ. ಆಗಿದ್ದಾಯ್ತು. ಅವಿ, ಪೂರ್ಣಿ ರೂಮಿಗೆ ಕರ್ಕೊಂಡು ಹೋಗಪ್ಪ, ರೆಸ್ಟ್ ಮಾಡಲಿ. ಹುಷಾರು, ಹೋಗಿ ರೆಸ್ಟ್ ಮಾಡು. ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ನೆಮ್ಮದಿಯಾಗಿ ರೆಸ್ಟ್ ಮಾಡು. ನಿನಗೆ ಈ ಮನೆಯಲ್ಲಿ ಮನಸ್ಸಿಗೆ ನೋವು ಮಾಡೋರು ಯಾರೂ ಇಲ್ಲ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾಡಿದ್ರೆ ಈ ಮನೆಯವರೆಲ್ಲ ಏನು ಅನ್ಕೋಬೇಕು ಹೇಳು? ಹೋಗಿ ರೆಸ್ಟ್ ಮಾಡು. ಮನೆ ಬಿಟ್ಟು ತೊಳ್ಗುದ್ಲು ಅನ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಬರಲಿ, ಈ ನರ್ಕಕ್ಕೆ ಮತ್ತೆ ಯಾಕಾದರೂ ಬಂದೋ ಅಂತ ಅನ್ನಿಸ್ಬೇಕು. ಇನ್ನು ಮುಂದೆ ನಾನು ಆಡೋ ಒಂದೊಂದು ಮಾತಿಗೆ ಅವಳು ಹುಚ್ಚಿ ಹಾಕಬೇಕು. ಆಗ ಮಾಡ್ತೀನಿ. ದೀಪಿಕಾ, ಇವ್ರು ಯಾವಾಗ ಬಂದರು? ನಾನು ಮಾತಾಡಿದ್ದು ಏನಾದರೂ ಕೇಳಿಸ್ಕೊಂಡ್ರಾ? ದೀಪಿಕಾ, ನೀನು ಪೂರ್ಣಿಗೇನಾದರೂ ಹೇಳಿದ್ಯಾ? ನಾನೇನಲ್ಲಿ ನೀವೇನು ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಪೂರ್ಣಿ ಮನ್ಸಿಗೆ ಬೇಜಾರಾಗೋ ಹಾಗೆ ನೀನೇನಾದರೂ ಹೇಳಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಪೂರ್ಣಿ ಮನ್ಸಿಗೆ ಬೇಜಾರಾದರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ. ನಾನು ಯಾವತ್ತೂ ಅವಳನ್ನ ಪ್ರೀತಿಯಿಂದನೇ ಕಾಣ್ತೀನಿ. ಅಂಥದ್ರಲ್ಲಿ ಪೂರ್ಣಿ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಾನು ನಡ್ಕೋತೀನ ಹೇಳಿ? ನಾನು ಅನುಮಾನದಿಂದ ಕೇಳ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಮಾತಿಂದ ಅವಳಿಗೇನಾದರೂ ಬೇಜಾರಾಗಿರಬಹುದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಸಾಧ್ಯನೇ ಇಲ್ಲ. ನಾನು ಪೂರ್ಣಿನ ಮಾತಾಡ್ಸುವಾಗೆಲ್ಲ ಪ್ರೀತಿಯಿಂದನೇ ಮಾತಾಡ್ಸೋದು. ದೀಪಿಕಾ, ನೀವಿಬ್ಬರು ಈ ಮನೆ ಸೊಸೆ ಅಂದರು. ನೀವಿಬ್ಬರು ಚೆನ್ನಾಗಿದ್ರೆ ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ. ನಿಮ್ಮಿಬ್ಬರು ಮನಸ್ಸಲ್ಲಿ ಮನಸ್ತಾಪಗಳಿದ್ರೆ ಮನೇಲಿ ಯಾರೂ ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ಪೂರ್ಣಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದನ್ನು ಈಗಲೇ ತೆಗೆದು ಹಾಕ್ಬಿಡು. ಖಂಡಿತ ಇಲ್ಲ. ಪೂರ್ಣಿ ಬಗ್ಗೆ ನನಗೆ ಅನುಕಂಪ ಇದೆ ಹೊರತು ಅವಳ ಬಗ್ಗೆ ಅಸೂಯೆ ಆಗಲಿ ಮನಸ್ತಾಪ ಆಗಲಿ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.